ಅವರು ಕೂಡ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ. ಬನ್ನಿ ನಾಯಕರೇ, ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷ ಇದ್ರೆ ನಾವು ಒಳ್ಳೆ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಹಂಗ ಪ್ರಚಾರ ಹೊರಟೋಗಿ ಈಗ ಬೇರೆ ತರ ಆಗದೆ. ಬಾ ಬಾ ನಿಂತ್ಕೊಳ್ಳಿ, ಇಲ್ಲ ನೀವು ನಿಂತ್ಕೊಳ್ಳಿ, ಬರ್ರಿ ಎಲ್ಲ ಬಾಮ್ಮ. ಕುಳ್ಳಕ್ಕಿರೋದು ಮುಖ್ಯ ಅಲ್ಲ, ನಮ್ಮ ಪಾರ್ಟಿ ಅಧ್ಯಕ್ಷರು ಹಿಡೀಲಿ. ಆಯ್ತಾ, ಹಿಡೀಲಿ. ಇದೆ ಕೈಮಗ್ಗ ಇಲ್ಲಿ ನೋಡ್ಬಿಡೋಣ, ಬನ್ನಿ ಅದರ ಪರಿಸ್ಥಿತಿ ನೋಡ್ಬಿಡೋಣ. ಚಿಕ್ಕ ಇರಲ್ವಾ ಇಲ್ಲ ನಿಲ್ಸಿದ್ದಾರೆ. ಈಗ ನೀವು ಇದು ಸ್ಟಾಪ್ ಮಾಡಿದ ಎಷ್ಟು ದಿನ ಆಯ್ತು? 3-4 ವರ್ಷ ಮಾಡ್ತಿದ್ವಿ. ಅವರು ಸರಿಯಾಗಿ ಮೆಟೀರಿಯಲ್ಸ್ ನಮಗೆ ಸಪ್ಲೈ ಮಾಡಿದ್ದಾರೆ, ಸರಿಯಾಗಿ ಸಪ್ಲೈ ಮಾಡಿದ್ದೇನೆ. ರಾ ಮೆಟೀರಿಯಲ್ಸ್ ಕೊಡ್ಲಿಲ್ವಾ? ಸಪ್ಲೈ ಮಾಡಲಿಲ್ಲ. ಎಲ್ಲಿಂದ ಕೊಡಬೇಕಾಗಿತ್ತು? ಅದು ಬೆಂಗಳೂರು ರೇಟ್ ಆಫೀಸ್. ಅವ್ರು ಕೊಡ್ಲಿಲ್ವಾ? ಅವ್ರು ಕೊಡ್ತಿದ್ರು ಸರ್, ಇವ್ರು ಸರಿಯಾಗಿ ನಡೆಸ್ತಿಲ್ಲ. ಓಕೆ ಓಕೆ ಓಕೆ, ಸರಿಯಾಗಿ ನಡೆಸ್ತಿಲ್ಲ. ಈ ತರ ಕೈಮಗ್ಗಗಳು ಇಲ್ಲಿ ಎಷ್ಟಿದೆ ನಮ್ಮ ಕಿಕ್ಕೇರಿಲಿ? ಸರ್ ಇಲ್ಲಿ 35 ಇತ್ತು. ಮತ್ತೆ ಹೂವಿನಳ್ಳಿಲಿ ಅಲ್ಲಿ ಇಲ್ಲ, ಬಟ್ ಈ ತರ ಮಿಷಿನ್ ಇದಾವೆ ಅಷ್ಟೇ. ಯಾವಾಗ ನಿಮ್ಗೆ ಮೆಟೀರಿಯಲ್ಸ್ ಅಲ್ಲಿಂದ ನಮ್ಮ ರೀಜನಲ್ ಆಫೀಸ್ ಕೊಡಬೇಕಾಗಿತ್ತು, ಕೊಡ್ಲಿಲ್ಲ, ಅವಾಗ ನೀವು ಸ್ವಲ್ಪ ಸ್ಟಾಪ್ ಮಾಡಿದ್ರ? ಆಯ್ತು. ಈಗೇನಾದ್ರೆ ನಾವು ಈಗ ಹೊಸ ಅಧ್ಯಕ್ಷನಾಗಿ ಬಂದಿದ್ದೀವಿ ಅಲ್ವೇ, ಪಕ್ಷ ಇವಕ್ಕೆಲ್ಲ ಸ್ವಲ್ಪ ಪುನಶ್ಚೇತನ ನೀಡಬೇಕು ಅಂತೇಳಿ ನನಗೆ ಜವಾಬ್ದಾರಿ ಕೊಟ್ಟು ಕಳಿಸಿದೆ. ಈಗೇನಾದ್ರೂ ನಾವು ಮೆಟೀರಿಯಲ್ಸ್ ಎಲ್ಲ ಕೊಟ್ಟು ನಿಮಗೆ ಪ್ರೋತ್ಸಾಹ ಮಾಡಿ ಇದನ್ನು ಮುಂದುವರಿಸಿ ಅಂದ್ರೆ ತಾವು ನಮ್ಗಾಗಲ್ಲ, ನಾವು ಬೇರೆಯವ್ರನ್ನ ಇಟ್ಕೊಂಡು ಮಾಡಿಸ್ಬೋದಲ್ವಾ? ಏನು ತೊಂದರೆ ಇಲ್ಲ. ಎಷ್ಟು ನೇಯ್ತಾ ಇದ್ರಿ ಆಗ ನೀವು? ವಾರಕ್ಕೆ 4 ಸೀರೆ ರೇಷ್ಮೆ ಅದು ಮಾಡಿ ಮತ್ತೆ ನಮ್ಮ ಅಲ್ಲಿಗೆ ನಮ್ಗೆ ಕೊಡ್ಬೇಕು. ಅವ್ರು ಮಜೂರಿ ಕೊಡ್ತಿದ್ರು ನಮ್ಗೆ. ಒಂದು ಸೀರೆಗೆ ನಮ್ಗೆ ನಾನು ಈ ಲಾಸ್ಟ್ ಫೈನಲ್ ನಲ್ಲಿ ಕೊಡ್ತಿದ್ದಾಗ ನನಗೆ 1800-1900 ರೂಪಾಯಿ ಕೊಡ್ತಿದ್ರು ಒಂದು ಸೀರೆಗೆ. ಇವ್ರು ಯಾವಾಗ ತಯಾರಿಸ್ತಾರೆ ಬಹಳ ಕಷ್ಟನೂ ಇದೆ, ಅಷ್ಟೇ ಈಸಿನೂ ಅಲ್ಲ. ಈಗ ಯಾಕೆ ಇವೆಲ್ಲ ಸ್ವಲ್ಪ ಕ್ಲೋಸ್ ಆಗ್ತವೆ ಅಂದ್ರೆ ಇವ್ರಿಗೆ ನಾವು ಮಜೂರಿ ಅಂತ ಕೊಡ್ತೀವಲ್ಲ, ಅದನ್ನ ಲೆಕ್ಕ ಹಾಕಿ ನೋಡಿದಾಗ ಈಗ ಇವತ್ತು ನಾ ಕೂಲಿಗೆ ಇವ್ರ ಆರ್ಥಿಕ ಪರಿಸ್ಥಿತಿಗೆ ಬಹಳ ಕಡಿಮೆ ಅಂತ ಅನ್ನಿಸ್ತದೆ. ಈಗ ನಾನು ಎಲ್ಲ ಕಡೆ ಹೋಗಿ ಬಂದಿದ್ದೇನೆ, ಹುಬ್ಳಿಗೆ ಹೋಗಿ ಬಂದಿದ್ದೆ. ಅಲ್ಲಿಗೆ ನೇಕಾರರ ಕಾಲೋನಿ ಅಂತಿದೆ, ಅವ್ರು ನೇತಾವ್ರು ಇನ್ನೂ ಅವೆಲ್ಲ ಹೋಗಿ ವಿಸಿಟ್. ಅದೆಲ್ಲ ಕಾಟನ್ ಪ್ರಾಜೆಕ್ಟ್. ಕಾಟನ್ ಇದು ನಮ್ದೆಲ್ಲ ರೇಷ್ಮೆ, ನಮ್ಮ ಮೇಲ್ಕೋಟೆಯಲ್ಲಿರೋ ರೇಷ್ಮೆ. ಇವೆಲ್ಲಾನು ಗಮನದಲ್ಲಿ ಇಟ್ಕೊಂಡು ನಾನು ನಿಮ್ಮೆಲ್ಲಾನು ಒಂದಿನ ಕರಿತೀವಿ, ಕರೆದಿ ಕೂತಿ ಮಾತಾಡಿ ನಿಮ್ಗೇನಾದ್ರೂ ಇಲ್ಲ ನಾವು ಮತ್ತೆ ಪ್ರಾರಂಭ ಮಾಡ್ತೀವಿ ಅಂತ ಐತ್ರೆ. ಬಟ್ ಕೈಮಗ್ಗದ ಇಂದ ನೇರಂತ ಕೆಲ್ಸಗಳು ಆಗ್ಬೇಕು. ಬಟ್ ನಿಮ್ದು ಆರ್ಥಿಕ ಅದ್ರ ಜೊತೆಗೆ ಗುಡಿ ಕೈಗಾರಿಕೆ ಅಭಿವೃದ್ಧಿ ಆಗ್ಬೇಕು. ಸಬಲೀಕರಣ ಆಗಿಲ್ಲ ಅಂದ್ರೆ ಏನು ಕಷ್ಟ ಆಗುತ್ತೆ. ಇದನ್ನ ಮನೆ ಮುಖ್ಯಮಂತ್ರಿಗಳ ಜೊತೆ, ನಮ್ಮ ಜಿಲ್ಲಾ ಮಂತ್ರಿಗಳ ಜೊತೆ, ನಾವು ನಮ್ಮ ಶಿವಾನಂದ ಪಾಟೀಲ್ ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳವರು, ಅವರು ಬಹಳ ಆಸಕ್ತಿಯಿಂದ ಇದ್ದಾರೆ. ನೇಕಾರರ ಸಮಸ್ಯೆ ಇದೆ ಅಧ್ಯಕ್ಷೆ, ನೀವು ಆದಷ್ಟು ಎಲ್ಲ ಕಡೆನೂ ತಿರುಗಿ ಆ ಸಮಸ್ಯೆಗಳನ್ನ ಹುಡುಕಿ ಬನ್ನಿ, ನಾವೆಲ್ಲ ಸೇರಿಸಿ ಅವ್ರನ್ನ ಬಗೆಹರಿಸೋಣ ಅಂತ. ಆಯ್ತಾ? ಈ ಕೆಲಸ ನಾವೆಲ್ಲ ಸೇರಿ ಮಾಡಿ. ಮತ್ತೆ ಕೊಳ್ಳೇಗಾಲದಲ್ಲಿ ಇದೆ, ಅಲ್ಲೂ ಇದೆ. ಅಲ್ಲಿ ಆಲ್ರೆಡಿ ಮಗ್ಗ ನಡೀತಾ ಇದೆ, ನಮ್ಮ KHDC ಇಂದ ನಡೀತಾ ಇದೆ. 25-30 ನಡೀತಾ ಇದೆ ಕೊಳ್ಳೇಗಾಲದಲ್ಲಿ. ಸರಿ, ಕೊಳ್ಳೇಗಾಲದಲ್ಲಿ ನಡೀತಾ ಇದೆ. ಆಯ್ತು. ಮತ್ತೆ ಇಲ್ಲಿ ಆಫೀಸ್ ಇತ್ತು, ಮೊನ್ನೆ ನೋಡಿ ನಮ್ಗೆ ಈಗ ಆಫೀಸು ಇಲ್ಲಿ ತೆಳಗಡೆ ಸ್ಟೇಟ್ ಬ್ಯಾಂಕ್ ಇವರು KSP ಮಾಸ್ಟರ್ ಮನೆ ಇದ್ದಾರೆ, ಪರಮೇಶ್ ಮಾಸ್ಟರ್ ಅವ್ರ ಮನೆ ಇತ್ತು ನೋಡಿ. ಅವರು ಈಗ ಏನು ಹೇಳು ಇಲ್ಲ ಏನು ಇಲ್ಲ, ಮೊನ್ನೆ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ ಆಫೀಸ್ ನ. ಒಂದು 4-5 ದಿವಸದಲ್ಲಿ
4-5 ದಿನ 4-5 ದಿವಸ ಆದ್ಮೇಲೆ ಅಧಿಕಾರ ಆದ್ಮೇಲೆ ಹೌದಾ ಹೇಳಿ 4-5 ದಿವಸದಲ್ಲಿ ಆಫೀಸ್ನೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ನಮ್ದು ಡೆಪಾಸಿಟ್ ಹಣ ಇದೆ. ಎಲ್ಲಿ ಅಲ್ಲ ನಾವೇನೋ ಅವ್ರೇನು ನಮಗೆ ಇದಾಗಿ ಕೊಡ್ತಾ ಇಲ್ಲ. ನಮ್ ಡೆಪಾಸಿಟ್ ಇದೆ ಅವ್ರ ಮೇಲೆ. ನಮ್ ಡೆಪಾಸಿಟ್ ಕ್ಲಿಯರ್ ಮಾಡಿಲ್ಲ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ. ಡೆಪಾಸಿಟ್ ಫೋನ್ ಇದೆ ನಂಬರ್ ಐತಣ್ಣ. ಸರ್ ನಂಬರ್ ನಾನು ಇಲ್ವಾ? ನಾನು ಮಾತಾಡ್ತೀನಿ, ಅವ್ರು ಮತ್ತೆ ವಾಪಸ್ ಇಲ್ಲಿ ಬಂದು ಕೂತ್ಕೊಳ್ಳೋದು ಮಾಡಿ. ಸರಿ ಸರ್ ಓಕೆ ಒಳ್ಳೆ ಅಲ್ವಾ? ಇದೊಂದು ಆರ್ಥಿಕ ನಿರ್ವಹಣೆ ಇವ್ರಿಗೆ ಮನೆ ಹಾಕಿದ್ದು. ನಾನು ಹೇಳ್ದಲ್ಲ ನಿಮ್ಗೆ. ಮೀಟ್ರು ಅವ್ರು ನೇದ್ರೆ ಒಂದು 30 ರೂಪಾಯಿ 40 ರೂಪಾಯಿ ಏನೋ ಕೊಡ್ತಾ ಇದ್ದಾರೆ. ಬಟ್ ಅವರು ಒಂದು 10 ಗಂಟೆ ಕೆಲಸ ಮಾಡಿದ್ರೆ ಒಂದು ಕೂಲಿಗೆ ಹೋಗಿಲ್ಲ 1500 ರೂಪಾಯಿ ಸಿಗ್ತದೆ. ಆದ್ದರಿಂದ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು ಅವ್ರಿಗೆ. ನಾವು ಸ್ವಲ್ಪ ಸಬ್ಸಿಡಿ ಕೊಟ್ಟು ಮತ್ತು ಹೆಚ್ಚಿನ ರೀತಿಯಲ್ಲೇ ಅವ್ರಿಗೆ ಕೂಲಿಗಳ ಒದಗಿಸ್ಕೊಟ್ಟು ಅವ್ರ ಆರ್ಥಿಕ ಸ್ಥಿತಿನ ಉತ್ತಮವಾಗಬೇಕಲ್ಲ. ಮತ್ತು ಅವ್ರಿಗೆ ಕೆಲವರು ತೊಂದರೆ ಇರೋರಿಗೆ ಮನೆಯಿಂದಲೇ ಇಟ್ಕೊಂಡಿದ್ದಾರೆ. ಈಗ ಎಲ್ಲೆಲ್ಲ ಅವರೇ ನನ್ನ ಕೆಲಸ ಏನೂ ಇಲ್ಲ. ಕಾರ್ ತಗೊಂಡು ನಿಮ್ಮ ಹತ್ರನೇ ಬರೋದು. ನಿಮ್ಮ ಯಾರು ತರ್ಕೊಳ್ಳೋ ಕೆಲಸ ಏನು ಮಾಡಲ್ಲ ನಾನು. ಅಲ್ಲಿಗೆ ಬರ್ತೀವಿ, ನೀವು ಅಲ್ಲೇ ಸೇರಿಸಿ ನಿಮ್ಮೂರಲ್ಲೇ ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತೀವಿ. ಸರ್ಕಾರದಲ್ಲೇ ಸಿದ್ದರಾಮಯ್ಯ ಸಾಹೇಬರಿಗೆ, ಚಲವಣ್ಣನಿಗೆ, ಡಿ ಕೆ ಅವ್ರಿಗೆ ಎಲ್ಲ ವರಿಷ್ಠರಿಗೆ ಶಕ್ತಿ ಬರೋ ಅಂತ ಕೆಲಸ ಮಾಡ್ತೀವಿ. ಏನ್ರಪ್ಪ? ಎಲ್ಲಿ ಮನೆ? ಇಲ್ಲ ಅಲ್ಲಿ ಎಷ್ಟು ಜನ ಇದ್ದಾರೆ ಈಗ? ಈಗ ಯಾರು ಇಲ್ಲ ಈಗ. ಹಾಂ ಸಂಖ್ಯೆ ಇದ್ದಾರೆ. ಎರಡು ಮನೆ ಇದ್ರೆ ಒಂದು ಮನೆ ಕೇಳು, ಕೈ ಮಗ ಐತೆ ಕೇಳು. ನಾನು ಹೇಳೋದು ಹೆಸರೇನಪ್ಪ? ಶಿವರಾಜ. ನಾನು ತಿಳಿದಂಗೆ ನಮ್ಮ ಇದರಲ್ಲಿದೆ, ಎಲ್ಲಿ ಬಸವಳಲು, ಮೇಲ್ಕೋಟೆಯಲ್ಲಿದೆ, ಮಂಡ್ಯದಲ್ಲಿದೆ, ನಮ್ಮ ಕಿಕ್ಕೇರಿಲಿದೆ, ಮಗ್ಗ ಇದ್ರೆ ಹೋಗೋಣ. ಸುಮ್ಮನೆ ಹೋಗೋಣ. ಅಲ್ಲ ಮಗ ಐತೆ, ಮಗ ಮಾಡ್ತೈತೆ, ಅಪ್ಪ ಇಲ್ಲ. ಏನು ಮಗ್ಗ ಐತೆ? ಹೌದಾ? ಹಾಂ. ಎಷ್ಟು ಮಗ್ಗ ಇದ್ದಾವ ಆ ಥರದ್ದು? ಮಗ್ಗ ಇದಾವ ನಿಮ್ಮ ಕಿಕ್ಕೇರಿಲಿ ಒಂದೇನ ಇರೋದು. ಬೇರೆ ಯಾವ ಇಲ್ವಾ? ಹೋಗೋಣ ನೋಡ್ಕೊಂಬರೋಣ. ಕೈ ಮಗ ಇವರು ಬಂದವರು. ಅಧ್ಯಕ್ಷ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರು ಆದ ಕರ್ನಾಟಕ ಸರ್ಕಾರದ ಕೈಮಗ್ಗ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾದ ನಾಗೇಂದ್ರ ಕುಮಾರ್ ಅವರು ಇವತ್ತು ಸಾಸಲು ಗ್ರಾಮದ ಇವತ್ತು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರಿಗೆ ಒಂದು ಆರೋಗ್ಯ ಮತ್ತು ಅಧಿಕಾರವನ್ನು ಒಳ್ಳೆ ಮಾದರಿಯಾಗಿ ಆಡಳಿತವನ್ನು ಮಾಡಲಿ ಅಂತ ಹಾರೈಸ್ತಾ ಅವರ ಆಶೀರ್ವಾದ ಸದಾ ಅವ್ರಿಗೆ ಇರ್ತದೆ. ಹಾಗೂ ತಾಲೂಕಿನ ಜನ ತಾಲೂಕು ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿ ಇವತ್ತು ರಾಜ್ಯ ಮಟ್ಟದ ಒಬ್ಬ ನಿಗಮಮಂಡಳಿ ಅಧ್ಯಕ್ಷ ಮಟ್ಟದಿಂದ ಇವತ್ತು ನೀವು ಸ್ವಲ್ಪ ಗುರುಗಳು ಸರ್ ಹಂಗೆ ಬನ್ನಿ ಅಲ್ಲಿ ದೇವಸ್ಥಾನಕ್ಕೆ